ಜೊತೆಗೆ ಅಂತಾನಮ್ಮ? ಸಾಯ್ತೀನಿ, ಬದುಕಿದ್ರು ಜೊತೆಗೆ ಬದುಕ್ತೀನಿ. ನನಗ್ ನನ್ ಗಂಡ ಬೇಕು. ನನ್ ಗಂಡ ಇನ್ನೊಬ್ಳ ಹತ್ರ ಹೋಗೋದನ್ನ ನನಗ್ ಸಹಿಸ್ಕೊಳಕ್ ಆಗಲ್ಲ. ನೀವು ನಂಬ್ತೀರ ಬಿಡ್ತಾರೆ. ಒಂದೇ ಟೈಮ್ ಊಟ ಮಾಡ್ತಿರೋದು ನೈಟ್ 10. ಅದು ನಿಮ್ಮ ಹತ್ರ ಸುಳ್ಳೇನು? ನೈಟ್ 10 ಎಣ್ಣೆ ಕಣ್ಣೆ ಊಟ ಮಾಡ್ತಿರೋದು. ಯಾಕೆ? ಬೆಳಿಗ್ಗೆ ತಿಂಡಿ ತಿನ್ನೋ ಟೈಮ್ ಫೋನ್ ಮಾಡ್ತಾಳೆ. ಅಣ್ಣ ಆ ಸುಳ್ಳೆ ಜೊತೆ ಮಾತಾಡ್ತಿದ್ದೆ ಹಂಗೆ ಹಿಂಗೆ ಅಂತಾಳೆ. ವಾಶ್ರೂಮ್ ಹೋಗ್ಬತ್ತೀನಿ ಕಡೆ ಪಾಪ ಹೊಟ್ಟೆ ನೋತೈತೆ ಅಂತ ಫೋನ್ ಕಟ್ ಮಾಡು. ಅದು ಮನುಷ್ಯ ಅಲ್ಲಿ ಹೋಗಿ ಬಸ್ಸಿಗೆ ಹೋಗಿರತ್ತ, ಹೋಗಿ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಕುಳಿ ಊಟ ಆಯ್ತಾ ಏನ್ ಮಾಡ್ತಿದ್ಯಾ ಅಂತ ಅವಳಿಗೆ ಮೆಸೇಜ್ ಮಾಡಿದ್ರೆ ನನ್ ಮನ್ಸಿಂದ ಏನಾಗ್ಬೇಕು? ನೀವು ನಂಬ್ತೀರ ಬಿಡ್ತಾರೆ. ಒಂದೇ ಟೈಮ್ ಊಟ ಮಾಡ್ತಿರೋದು ನೈಟ್ 10. ಅದು ನಿಮ್ಮ ಹತ್ರ ಸುಳ್ಳೇನು? ನೈಟ್ 10 ಎಣ್ಣೆ ಕಣ್ಣೆ ಊಟ ಮಾಡ್ತಿರೋದು. ಯಾಕೆ? ಬೆಳಿಗ್ಗೆ ತಿಂಡಿ ತಿನ್ನೋ ಟೈಮ್ ಫೋನ್ ಮಾಡ್ತಾಳೆ. ಅಣ್ಣ ಆ ಸುಳ್ಳೆ ಜೊತೆ ಮಾತಾಡ್ತಿದ್ದೆ ಹಂಗೆ ಹಿಂಗೆ ಅಂತಾಳೆ. ನನ್ನ ತಂಗಿ ತಾವ್ ಮಾತಾಡಕ್ ಬಿಡಲ್ಲ ಅಣ್ಣ. ಯಾವಾಗ ತಾವ್ ಮಾತಾಡ್ತಿದ್ಯಾ ಅಂತಾಳೆ. ಈಗ ನಮ್ಮಪ್ಪ ಸತ್ತಾಗ ಇದ್ದ ಅಣ್ಣ, ನಮ್ಮಮ್ಮನ ಅಂತ ನಾನು ನೋಡ್ತಾ ಇಲ್ಲ. ಇವಳಿಂದ ನನ್ನ ತಂಗಿನ ನೋಡ್ಕೊತಾ ಇರೋದು. ಅವ್ರಿಗೆ ಅಂತ ₹1 ಕೊಡ್ತಾ ಇಲ್ಲ ಅಣ್ಣ. ಸುಳ್ಳಲ್ಲ. ಜೊತೆಗೆ ಸಾಯ್ತೀನಿ, ಬದುಕಿದ್ರು ಜೊತೆಗೆ ಬದುಕ್ತೀನಿ. ನನಗ್ ನನ್ ಗಂಡ ಬೇಕು. ನನ್ ಗಂಡ ಇನ್ನೊಬ್ಳ ಹತ್ರ ಹೋಗೋದನ್ನ ನನಗ್ ಸಹಿಸ್ಕೊಳಕ್ ಆಗಲ್ಲ. ಅಣ್ಣ ಗಾಡಿ ಓಡಿಸ್ತೀನಿ, ಪೊಲೀಸ್ನವ್ರು ಫೋನ್ ಮಾಡಿ ನೀನ್ ಬರದೇ ಹೋದ್ರೆ ಅಲ್ಲಿಗೆ ಬಂದು ಎತ್ತಾಕೋಗುತ್ತೆ ಗಾಡಿ ಅಡ್ಡ ಹಾಕಿ ಅಂತ ಅಣ್ಣ. ಯಾವ ಸ್ಟೇಷನ್? ತುಮಕೂರು ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ. ಹಲೋ, ಯಾರು? ಇದು ತುಮಕೂರು ಪೊಲೀಸ್ ಸ್ಟೇಷನ್ ಇದು? ತುಮಕೂರು, ಹೌದು. ಪೊಲೀಸ್ ಸ್ಟೇಷನ್ ಅಲ್ಲ, ನಾನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಅಂತ, ಮಹಿಳಾ ಪೊಲೀಸ್ ಸ್ಟೇಷನ್. ನಾನು ಪುರುಷ ರಕ್ಷಣಾ ಆಯೋಗದಿಂದ ಮಾತಾಡ್ತಾ ಇದ್ದೀನಿ ಅಣ್ಣ. ಹಾಂ, ಹೇಳಿ ಸರ್. ಅಣ್ಣ ವಿಷ್ಣು ಸೂರ್ಯ ಅದೇ. ಬೆಳಿಗ್ಗೆ ಫೋನ್ ಮಾಡ್ರಿ. ಅಣ್ಣ ಪ್ಲೀಸ್ ನಿನ್ ದಮ್ಮಯ್ಯ ಅಂತೇನೆ ಅಣ್ಣ. ಏನು? ನಮ್ಮ ಮಿಸ್ಸಸ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರ ಅಣ್ಣ. ಅದಕ್ಕೆ ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತೀನಿ ನೀನು? ಸರ್ ಅಣ್ಣ ನಾನು ಬಸ್ ಡ್ರೈವರ್ ಅಣ್ಣ. ನಾನು ಇಷ್ಟೊತ್ತಿಗೆ ಆಲ್ಟ್ ಆಗೋದು ಅಣ್ಣ. ನಿಮ್ಮ ದಮ್ಮಯ್ಯ ಅಂತಿದ್ನಿ ಅಣ್ಣ. ನಿನ್ನ ಕಾಲು ಹಿಡ್ಕೊತೀನಿ. ಹೇಳಪ್ಪ ಆಯ್ತು. ಮಿಸ್ಸಸ್ಸು ಪ್ರೈವೇಟ್ ಬಸ್ ಅಣ್ಣ ಓಡಿಸೋದು ನಾನು. ಬೆಂಗಳೂರು ಟು ಧರ್ಮಾರಮ್ಮ ಅಂತ ಹೇಳ್ಬಿಟ್ಟು ವೆಂಕಟೇಶ್ವರ ಬಸ್ ಓಡಿಸೋದಣ್ಣ. ಸರಿ. ನಮ್ಮ ಮಿಸ್ಸಸ್ಸು ಇದು ಅಫೇರ್ ಇಕ್ಕೊಂಡಿದ್ಯಾ, ಹೋಗಿದ್ದ ಬಸ್ಸಾಗೆಲ್ಲ ಅಫೇರ್ ಇಕ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬಸವಾಗಿ ಕಂಪ್ಲೇಂಟ್ ಕೊಟ್ಟಿವಿ. ತುಮಕೂರಲ್ಲಿ ಪೊಲೀಸ್ನವ್ರ ಕೈಲಿ ಫೋನ್ ಮಾಡಿಸಿ, ಬಚ್ಚೆ ಬರಲ್ವಪ್ಪ ಇರೋ ತಾವು ಬಂದು ಎತ್ತಾಕ ಬರ್ತೀವಿ ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡಿ ಎದುರಿಸ್ತವ್ರಣ್ಣ. ಸರಿ. ಯಾವ ಊರು ನಿಮ್ಮದು? ನಂದು ಟಿಪ್ಟೂರ್ ಅಣ್ಣ. ನಾವಿರೋದು ಟಿಪ್ಟೂರ್ ಅಣ್ಣ, ಸ್ವಂತ ಊರು. ಇರೋದು ತುಮಕೂರಾಗೆ ಅಣ್ಣ. ಆಮೇಲೆ 15 ವರ್ಷದಿಂದ ತುಮಕೂರಾಗೆ ಇರೋದಣ್ಣ ನಾನು. ಸರಿ. ತುಮಕೂರಲ್ಲಿ ಹಿಂಗೆ ಗಲಾಟೆ ಮಾಡಿರು. ತುಮಕೂರಲ್ಲಿ ಗಾಡಿ ಬಿಟ್ಟು ಬೆಂಗಳೂರಲ್ಲಿ ಬಂದು ಗಾಡಿ ಓಡಿಸ್ಕೊಂಡು ಮನೆ ಬಾಡಿಗೆ ಎಲ್ಲ ಕಟ್ಕೊಂಡು ಎಲ್ಲ ಬಂದು ಹಾಕಿರುವೆ. ಒಂದು ದಿನಕ್ಕೆ ಕರೆಕ್ಟ್ ಎಣ್ಸಿರು ಸರ್ 50 ಸಲ ಫೋನ್ ಮಾಡ್ತಾಳೆ ಸರ್. ಗಾಡಿ ಓಡ್ಸಕ್ ಬಿಡಲ್ಲ ಸರ್. ಓಕೆ. ಎಷ್ಟು ದಿನಕ್ಕೊಂದ್ಸರಿ ಹೋಗ್ತೀರಾ ಮನೆಗೆ? ಅಣ್ಣ ಒಂದು ಕರೆಕ್ಟ್ 1 ತಿಂಗಳು ಡ್ಯೂಟಿ ಮಾಡ್ತೀನಿ ಅಣ್ಣ. ಡ್ಯೂಟಿ ಮಾಡಿ ಒಂದು 10 ದಿವಸ 15 ದಿವಸ ರಜೆ ತಗೋತೀನಿ ಅಣ್ಣ. ಅದು ಹಂಗೆ ತೊಗೊಂಡ್ರು. ಯಾಕೆಂದರೆ 28,000 ಅಣ್ಣ ನನ್ನ ಚೀಟಿನೇ ಕಟ್ಬೇಕಣ್ಣ. ಮನೆ ಬಾಡಿಗೆ, ಸ್ಕೂಲ್ ಫೀಸು, ಚೀಟಿ ಅಂತೇಳಿ, ರೇಷನ್ನು ಅದು ಇದು ಅಂತೇಳಿ. ಏನಕ್ಕೆ ನಿಮ್ಮ ಹೆಂಡತಿ ನಿಮಗೆ ಸುಖ ಸುಮ್ಮನೆ ಡೌಟ್ ಪಡ್ತಾರೆ? ಅಣ್ಣ ಗಾಡೀಲಿ ಅಣ್ಣ ಪಾರ್ಸಲ್ ಕೊಡ್ತಾರೆ, ಅವರು ನಂಬರ್ ಇಸ್ಕೊಂಡಿರ್ತಾರೆ. ಅವರು ಅಣ್ಣ ಫೋನ್ ಮಾಡಂಗಿಲ್ಲ. ಟ್ರೂ ಕಾಲರಾಗಿ ನೋಡ್ಬಿಟ್ಟು ಯಾವ ತಾವು ಮಾತಾಡ್ತಿದ್ಯಾ, ಅವಳು ಅಫೇರ್ ಇಕ್ಕೊಂಡಿದ್ಯಾ, ಕಂಡಕ್ಟ್ರು ಹೇಳ್ತಿದ್ದಾವೆ ಅಫೇರ್ ಇಕ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಇದು ಮಾಡ್ತಾಳೆ. ಮಕ್ಳು ಎಷ್ಟು? ಮಗ ಒಬ್ಬನೇ ಅಣ್ಣ, 5 ವರ್ಷದವನು. ಏನಂತ ಕೊಡ್ತಾರೆ? ಇದು ಯಾವ್ದೋ ಕಂಡಕ್ಟ್ರು ಹೆಂಡತಿ ಜೊತೆ ಅಫೇರ್ ಇಕ್ಕೊಂಡು ಅವರು ಇರೋದು ಅಣ್ಣ ತುಮಕೂರಲ್ಲಿ. ನಾನು ಇಲ್ಲಿ ಆಂಧ್ರದ ಧರ್ಮವರಂ ಆಲ್ಟ್ ಆಗೋದು.
ಹ್ಮ್ ಇಲ್ಲಿಂದ ಅಲ್ಲಿಗೆ ಹೋಗ್ತೀಯ, ಇದು ಹಬ್ಬಕ್ಕೆ ಕರೆಸ್ಕೊಂಡು ಬಟ್ಟೆ ಕೊಡಿಸ್ತೀಯ ಅವಳಿಗೆ. ಹಣ ಬೇಕಾದ್ರೆ ಈಗ ಬೆಳಗ್ಗೆ ಬೇಕಾದ್ರೆ ಈ ಗಾಡಿ ಫೋಟೋ ಹೊಡೆದು ಕಳಿಸ್ತೀವಿ ಅಣ್ಣ. ಪ್ರತಿ ಡ್ರೈವರ್ಗೆ ಸಪ್ರೇಟ್ ಕ್ಯಾಮ್ರಾ ಐತೆ ಅಣ್ಣ, ಫೋನಾಗ ಮಾತಾಡಕ್ಕೆ ಬಿಡಲ್ಲ. ನೀನ್ ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ. ಸರಿ ಅಣ್ಣ, ನನಗೆ ಪರವಾಗಿಲ್ಲ ಅಣ್ಣ. ಹಾಂ ಈಗ ಏನ್ ಬೇಕಂತ ನೀನ್ ಹೆಂಡತಿಗೆ? ಚಿತ್ರಹಿಂಸೆ ಕೊಡ್ತೇನೆ ಅಂತ ಹೋಗಿ ಅಣ್ಣ ಟಿಪ್ಟರಲ್ಲಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಲಣ್ಣ. ಅವಳು ಚಿತ್ರಹಿಂಸೆ ಕೊಡ್ತಾ ಇರೋದು, ನೀನೇನ್ ಚಿತ್ರಹಿಂಸೆ ಕೊಡ್ತಿದ್ಯಾ ಅಂತೇಳಿ ಕಂಪ್ಲೇಂಟ್ ಕೊಡ್ತಾಳೆ. ನನ್ನ ತಂಗಿ ತಾವ್ ಮಾತಾಡಕ್ ಬಿಡಲ್ಲ ಅಣ್ಣ, ಯಾವಾಗ ತಾವ್ ಮಾತಾಡ್ತಿದ್ಯಾ ಅಂತ. ಈಗ ನಮ್ಮಪ್ಪ ಸತ್ತಾಗ ಇದ್ನ ಅಣ್ಣ, ನಮ್ಮ ಅಮ್ಮನ ಅಂತ ನಾನು ನೋಡ್ತಾ ಇಲ್ಲ, ಇವಳಿಂದ ನನ್ನ ತಂಗಿನ ನೋಡ್ಕೊತಾ ಇರೋದು. ಅವ್ರಿಗೆ ಅಂತ ₹1 ಕೊಡ್ತಾ ಇಲ್ಲ ಅಣ್ಣ, ಸುಳ್ಳಲ್ಲ. ನೀವು ನಂಬ್ತೀರ ಬಿಡ್ತೀರ, ಒಂದೇ ಟೈಮ್ ಹಣ ಊಟ ಮಾಡ್ತೀರ ನೈಟ್ 10, ಅದು ನಿಮ್ಮ ಹತ್ರ ಸುಳ್ಳೇನು? ನೈಟ್ 10 ಎಣ್ಣೆ ಕಣ್ಣೆ ಹಣ ಊಟ ಮಾಡ್ತಿರೋದು. ಯಾಕೆ? ಬೆಳಗ್ಗೆ ತಿಂಡಿ ತಿನ್ನೋ ಟೈಮ್ ಫೋನ್ ಮಾಡ್ತಾಳೆ ಹಣ, ಆ ಸುಳ್ಳೆ ಜೊತೆ ಮಾತಾಡ್ತಿದ್ದೆ ಹಂಗೆ ಹಿಂಗೆ ಅಂತಾಳೆ. ಯಾವಾಗಿಂದ ನಡೀತಾ ಇದೆ ಇದು? ಅವಾಗ ಒಂದು 6 ತಿಂಗಳಿಂದ ನಡೀತಾ ಇತ್ತಣ್ಣ. ಅವ್ರ ಅಮ್ಮರು ಅವ್ರ ಸಂಬಂಧಿಕರು ಎಲ್ಲ ಬುದ್ಧಿ ಹೇಳಿರೋಣ ಅಲ್ಲಿಲ್ಲ. ಇನ್ನು ನಮ್ಮಮ್ಮ ನನ್ನ ತಂಗಿ ಇನ್ನು ನಮ್ಮ ಅಣ್ಣದಿರ ಎಲ್ಲ ಬುದ್ಧಿ ಹೇಳಿರೋಣ. ಕೇಳ್ತಾನೆ ಇಲ್ಲ. ಮಾತಾಡಿ ಇನ್ಸ್ಟಾಗ್ರಾಮ್ ಐಡಿನೂ ನಂದು ಅವರೇ ಯೂಸ್ ಮಾಡ್ತಾರೆ. ಫೇಸ್ಬುಕ್ ನನ್ನ ಮೊಬೈಲಿಗೆ ಬರೋ ಪ್ರತಿಯೊಂದು ಅವರೇ ಯೂಸ್ ಮಾಡ್ತಾರೆ, ಅವ್ರ ಮೊಬೈಲ್ಗೆ ಇದು ಮಾಡ್ಕೊಂಡು. ಆದ್ರೂ ಮಾತಾಡ್ತೀಯ ಅಂತಾರಣ. ಏನ್ ಬೇಕಂತ ನೀನ್ ಹೆಂಡತಿಗೆ? ಅದ್ಯಾವ್ದೋ ಹುಡುಗಿ ಜೊತೆ ಮಾತಾಡೋದು ಬಿಡು ಅಂತಾರಣ. ನಾನು ಇರೋ 5 ವರ್ಷದ ಮಗಿದ ಮೇಲೆ ಅಣ್ಣ ನಾನು ಯಾವ ಹುಡುಗಿ ಜೊತೆನೂ ಮಾತಾಡ್ತಿಲ್ಲ ಅಣ್ಣ. ಬಿಡಪ್ಪ, ನಿನ್ ಇಷ್ಟೊತ್ತಲ್ಲಿ ಮಗು ಮೇಲೆಲ್ಲ ಹಣೆ ಮಾಡ್ಬೇಡ. ಇನ್ನ ನಮ್ಮ ಕಂಪ್ನಿ ಬಸ್ನವರು, ಕಂಡಕ್ಟ್ರು, ಡ್ರೈವರು, ಇನ್ನು ಏಜೆಂಟ್ರುಗಳ್ದೆಲ್ಲ ನಂಬರ್ ತಗೊಂಡು ಪಕ್ಕದಲ್ಲಿ ಯಾರು ಕೂತವ್ರ, ಎದುರುಗಡೆ ಯಾರು ಹುಡುಗಿ ಕುಂಡ್ರಸ್ಕೊಂಡವನ, ಇವೆಲ್ಲ ಕೇಳ್ತಾಳ. ಅಯ್ಯ, ಆಯ್ತು. ಏನ್ ನಿಮ್ಮ ಹೆಸರು? ಕಿರಣ್ ಕುಮಾರ್ ಅಂತಣ್ಣ. ಕಿರಣ್ ಕುಮಾರ್, ಆರಾಮಾಗಿರಿ. ನಾಳೆಯಿಂದ ನಿಮ್ ಪ್ರಾಬ್ಲಮ್ ಸಾಲ್ವ್. ಓಕೆನಾ? ನಿಮ್ಮ ಹೆಂಡತಿ ನಂಬರ್ ಕಳಿಸಿರಿ. ಸರಿ ಅಣ್ಣ, ಆಯ್ತು. ಓಕೆನಾ? ಏನು ತಲೆ ಕೆಡಿಸ್ಕೋಬೇಡಿ ಆಯ್ತಾ? ಆರಾಮಾಗಿರಿ. ಓಕೆ, ಈಗ 6 ತಿಂಗಳಿಂದ ಏನ್ ನರಕ ಅನುಭವಿಸ್ತಿದ್ದೀರಲ್ಲ, ನಾಳೆಯಿಂದ ನಿಮ್ಮ ಹೆಂಡತಿ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಾನು ಡೈಲಿ ಮಾರ್ಕೆಟಿಗೆ ಬರ್ಬೇಕಾದ್ರೆ ಡೈಲಿ ನೋಡ್ತಾಣ, ಎಲ್ಲಾರು ಕಾಣ್ತಾರ ಇಲ್ಲ ಯಾರು ಸಿಗ್ತಾರ ಅಂತ. ಏನಕ್ಕೆ? ಇದು ನೀವು ಪುರುಷ ಆಯೋಗ ಅಂತೇಳಿ ಮಾಡಿದಿರಲ್ಲ, ಅಲ್ಲಿ ಎಷ್ಟೊಂದು ಜನ ಕೇಳಿ ಏನಣ್ಣ ನಂಬರ್ಗಳನ್ನ. ನಂಬರ್ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಎಲ್ಲ ಕಡೆ ಇದೆಯಲ್ಲಪ್ಪ ಅಣ್ಣ. ಅದು ಫೇಸ್ಬುಕ್ ಇದಕ್ಕೆ ಬಂದ್ರೆ ಅದಕ್ಕೂ ಬೈತಾಳೆ ಅಣ್ಣ. ಅವಳಿಗೆ ಮೆಸೇಜ್ ಮಾಡ್ಕೊಳಕ್ಕೆ ಬತ್ತೀಯಾ ಅಲ್ಲ ಆನ್ಲೈನ್ಗೆ ಅಂತ. ಅಯ್ಯಯ್ಯೋ, ಇವತ್ತು KR ಮಾರ್ಕೆಟಲ್ಲಿ ನಮ್ಮ ಬಸ್ಸು ಬುಕ್ ಮಾಡೋಣ ಯಾರೋ ಒಬ್ರು ತಿಮ್ಮಳಿ ಅಂತ, ಅವ್ರ ನಂಬರ್ ಕೊಟ್ಟಿದ್ರು ಅಣ್ಣ ಇವತ್ತು. ಸರಿ ಆಯ್ತು. ಸರಿ, ಈಗ ನನ್ನ ಹತ್ರ ಹೇಳಿದೆಯಲ್ಲ, ಕಿರಣ್ ಕುಮಾರ್ ಅಲ್ಲ? ಅಣ್ಣ ಕಿರಣ್ ಕುಮಾರ್, ಆರಾಮಾಗಿ ಹೋಗಿ ಮನ್ಕೋ. ನಾಳೆಯಿಂದ ನಿನಗೆ ಟಾರ್ಚರ್ ಇರಲ್ಲ. ಅವ್ರು ಅಣ್ಣ ಗಾಡಿ ಓಡಿಸ್ತೀನಿ, ಪೊಲೀಸ್ನವ್ರು ಫೋನ್ ಮಾಡಿ ನೀನ್ ಬರದೇ ಹೋದ್ರೆ ಅಲ್ಲಿಗೆ ಬಂದು ಎತ್ತಾಕೋಗುತ್ತೆ ಗಾಡಿ ಅಡ್ಡ ಹಾಕಿ ಅಂತ ಅಣ್ಣ. ಯಾವ ಸ್ಟೇಷನ್? ತುಮಕೂರು ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ. ತುಮಕೂರು ಮಹಿಳಾ ಪೊಲೀಸ್ ಸ್ಟೇಷನಾ? ನಾನು ಮಾತಾಡ್ಕೊಳ್ತೀನಿ. ಯಾವ ನಂಬರಿಂದ ಫೋನ್ ಬಂತು ಆ ನಂಬರು ಕಳಿಸು ನನಗೆ. ಸರಿ ಓಕೆನಾ? ಸರಿ ಅಣ್ಣ, ಕಳಿಸ್ತೀನಿ ಅಣ್ಣ. ಸೊ ಏನು ತಲೆ ಕೆಡ್ಸ್ಕೋಬೇಡ, ನಾಳೆಯಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ನ ಫೋಟೋ ಕಳಿಸ್ತೀನಿ ಅಣ್ಣ, ಬಸ್ಸಿನ ಮಾತ್ರ ಬರಕ. ಸರಿ ಆಯ್ತು, ನಿನ್ ಫೋಟೋ ಕಳ್ಸು, ನೀನ್ ಹೆಂಡತಿ ಫೋಟೋ ಕಳ್ಸು. ಯಾಕಂದ್ರೆ ನನಗೆ ಅನ್ನ ಹಾಕ್ತಾವ್ರೆ, ನಾನು ಏನಾರು ಕಳಿಸಿದ್ರೆ ಆಮೇಲೆ ತೆಗೆದಾಕ. ಸರಿ, ನನಗೆ ಅರ್ಥ ಆಯ್ತು. ಓಕೆ, ನನಗೆ ನಿನ್ ಹೆಂಡತಿ ಫೋಟೋ, ನಿನ್ ಹೆಂಡತಿ ಫೋನ್ ನಂಬರ್. ಓಕೆನಾ? ಕಳಿಸ್ತೀನಿ. ಆಮೇಲೆ ಇದು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ತಾ ಇದಾರಲ್ಲ, ಯಾವ ನಂಬರ್ ಇಂದ ಕಾಲ್ ಬರುತ್ತೆ ಅವ್ರದ್ದು. ಒಂದ್ ನಿಮಿಷ ಇರಪ್ಪ.
ಇಬ್ರು ಜಗಳ ಮಾಡಬಾರ್ದು, ಕರೆಕ್ಟ್ ಆಗಿ ಮಾತಾಡ್ಬೇಕು ನನ್ನ ಹತ್ರ. ಯಾರಾದ್ರೂ ಜಗಳ ಮಾಡಿದ್ದೀರಂದ್ರೆ ಬೈದಾಕ್ಬಿಡ್ತೀನಿ. ಏಯ್ ಕಿರಣ್ ಕುಮಾರ್, ಸರಿ ಸರ್. ಅಣ್ಣ ಏನೋ ನಿನ್ ಹೆಂಡತಿಗೆ ಹೌದು ನಾನು ಇನ್ನೊಬ್ಬಳನ್ನ ಇಟ್ಕೊಂಡಿದೀನಿ, ನಾನು ಅವ್ರನ್ನ ನಾನು ಅವಳು ಬೇಕು ನೀನು ಬೇಕು ಅಂತ ಹೇಳ್ತೀನಿ ಅಂತ ನಿಮ್ಮ ಹೆಂಡತಿಗೆ ಹೌದೇನೋ? ಅಣ್ಣ ನಾನು ಮಾಡಿಲ್ಲ ಅಂದ್ರು ಪದೇ ಪದೇ ಸಿಟ್ಟು ಕೇಳಿದ್ರೆ ನಾನು ಸಿಟ್ಟಿ ಇನ್ನೇನಂತ ಹೇಳ್ಬೇಕಣ್ಣ? ಸಿಟ್ಟಲ್ಲಿ ಹಂಗ ಹೇಳ್ಬಿಡ್ತೀಯಾ? ಅಣ್ಣ ನಾನು ಮಾಡಿಲ್ಲ ಅಂದ್ರೆ ಮಾತಿದ್ರು ನೀನು ಅವಳನ್ನ ಇಟ್ಕೊಂಡಿದ್ಯಾ ಅಂತ ಒತ್ತಿ ಹೇಳ್ತಾಳಣ್ಣ. ಹ್ಮ್, ಸರ್ ನಾನ್ ಮಾತಾಡ್ಬೋದಾ? ಮಾತಾಡಮ್ಮ. ಸರ್ ಮತ್ತೆ ನಮ್ಮ ಮನೆಯವರು ಇಲ್ಲಿ SVS ಬಸ್ಸಿಗೆ ಹೋಗ್ತಿದ್ರು. ಹ್ಮ್, ಅದು ಚೇಳೂರಿಂದ ಶಿರಾಗೆ ಹೋಗ್ತಿತ್ತು ಸರ್. ಸರಿಮ್ಮ. ಅಲ್ಲಿ ಒಂದ್ ಹುಡ್ಗಿ, ಇನ್ನ ಒಂದ್ 17 ವರ್ಷ 18 ವರ್ಷ ಹುಡ್ಗಿಗೆ, ಆ ಹುಡ್ಗಿ ಹೆಸರು ಬಂದ್ ಅಕ್ಷತಾ ಅಂತ. ಹ್ಮ್, ನನಗೆ ಗಾಡಿಗೆ ಹೋಗೋರು ಮನೆಗ್ ಬರೋರು ಸರ್. ನಾನು ಯಾವತ್ತೂ ಅವ್ರ ಮೇಲೆ ಅನುಮಾನ ಪಟ್ಟಿದ್ದಾಗ್ಲಿ ಅವ್ರನ್ನ ಬೈದಿದ್ದಾಗ್ಲಿ ನಾನು ಏನು ಮಾಡಿರ್ಲಿಲ್ಲ. ಹ್ಮ್, ಒಂದಿನ ನಮ್ ಪಾಪು ಸ್ಕೂಲ್ ಸ್ಟಾರ್ಟ್ ಆಯ್ತು ಸರ್. ಈ ವರ್ಷದಲ್ಲಿ ಸರ್ 2025 ನಮ್ ಪಾಪು ಸ್ಕೂಲ್ ಸ್ಟಾರ್ಟ್ ಆಯ್ತು. ಹ್ಮ್, ನಾನೇನ್ ಮಾಡ್ದೆ, ನನಗೆ ಆಟೋದವರು ಸರ್ ನಾನ್ ತುಮಕೂರಿಗೆ ಬಂದು ಅಷ್ಟು ನನಗೇನು ಗೊತ್ತಿಲ್ಲ ಸರ್. ನಾನು ಇದ್ದಿದ್ ತಿಪ್ಟೂರಲ್ಲಿ. ಹ್ಮ್, ನನಗೇನಂದ್ರೆ ಏನು ಗೊತ್ತಾಗ್ತಿಲ್ಲ. ಇಲ್ಲಿ ಒಂದ್ ಏರಿಯಾ ಆಗ್ಲಿ ಒಂದ್ ಊರಾಗ್ಲಿ ಒಂದ್ ಆಟೋದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದಾರು ನನ್ ಗಂಡನ್ ಕೇಳ್ಕೊಂಡೆ ಸರ್ ನಾನು ಹೋಗ್ತಿದ್ದಿತ್ತು. ಸರಿಮ್ಮ. ಸರ್ ನಾನು ಪಾಪುನ್ ಸ್ಕೂಲಿಗೆ ಬಿಡಕ್ಕೆ ಅಂತ ಫಸ್ಟ್ ಡೇ ಸರ್ ಪಾಪುನ್ ಸ್ಕೂಲಿಗೆ ಬಿಡಕ್ಕೆ ಅಂತ ಹೋಗಿದ್ದೆ. ನಮ್ಮ ಮನೆಯವ್ರ ಬಸ್ಸು ಕರೆಕ್ಟ್ ಆಗಿ ಆ ಕಡೆಯಿಂದ 9:30 ಬರ್ತತಿ. ಚೇಳೂರಿಂದ 9:30 ಬರೋದು. ನಾನು ಒಂದಿನ ಹೋದೆ ಬಸ್ ಹತ್ರ. ಬಸ್ ಹತ್ರ ಹೋದೆ, ಪಾಪುನ್ ಬಿಟ್ಟು ಸ್ಕೂಲಿಗೆ ಬಸ್ ಹತ್ರ ಹೋದೆ. 12 ಗಂಟೆಗೆ ರಿಟರ್ನ್ ಹೋಗಿ ಕರ್ಕೊಂಡ್ ಬರೋದಿತ್ತು. ಬಸ್ ಹತ್ರ ಹೋದೆ 9:30ಗೆ. ಆ ಹುಡ್ಗಿ ಅಲ್ಲಿಂದ ಚೇಳೂರಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ ಇಳ್ಕೊಳುತ್ತೆ. ಆ ಹುಡ್ಗಿದು ಇದು ಕಾಲೇಜ್ ಇರೋದು ಟೌನ್ ಹಾಲ್ ಸರ್ಕಲ್ ಅಲ್ಲಿ. ಸರಿ. ಆ ಹುಡ್ಗಿ ಡೈಲಿ ಬಂದ್ ಇಳ್ಕೊಂತಿರೋದು ಬಸ್ ಸ್ಟ್ಯಾಂಡ್ ಅಲ್ಲಿ. ಸರಿ. ನನಗದು ಗೊತ್ತಿಲ್ಲ ಸರ್. ನನಗೆ ನಾನ್ ಹೋಗಿ ಬ್ಯಾನೆಟ್ ಮೇಲೆ ಕುತ್ಕೊಂಡೆ, ಪಕ್ಕದಲ್ಲಿ ಕುತ್ಕೊಂಡೆ. ಇವ್ರು ಗಾಡಿ ಡ್ರೈವಿಂಗ್ ಮಾಡ್ತಿದ್ರು. ಹೋದೆ, ತೊಡೆ ಮೇಲೆ ಹಿಂಗ್ ಕೈ ಹಾಕೊಂಡು ಏನಪ್ಪಾ ತಿಂಡಿ ಆಯ್ತಾ, ಏನ್ ಸರ್ ಸಮಾಚಾರ, ಮನೆ ಕಡೆಗ್ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಮಾತಾಡ್ದೆ. ಮಾತಾಡಿದಕ್ಕೆ ಆ ಹುಡ್ಗಿ ಪಕ್ಕದಲ್ಲಿ ಕೂತೈತೆ. ಈ ಅಪ್ಪ ನನ್ ಮುಖ ನೋಡಿ ಉರ ಅಂತ ಐತೆ ಅಂದ್ರೆ ಸರ್ ಎಷ್ಟು ಅಂತಂದ್ರೆ ಮುಖ ಸಿಂಡ್ರಿಸ್ಕೊಂಡ್ ಆ ಕಡೆ ತಿರ್ಕೊಂಡು ಅಷ್ಟು ನನ್ ಕಂಡ್ರನೆ ಆಗಲ್ಲ ಅನ್ನೋ ಉರ ಅಂತ ಐತೆ. ನನಗ್ ಗೊತ್ತಿಲ್ಲ, ಹುಡ್ಗಿ ಪಕ್ಕದಲ್ಲೇ ಇದ್ಲಂತೆ. ಅವತ್ತು ನಾನ್ ನೋಡಿಲ್ಲ ಅವಳು, ನನಗ್ ಗೊತ್ತು ಇಲ್ಲ. ಸರಿ ಆಯ್ತು ಅಂತ ಒಂದ್ 2 ದಿನನೇ ಒಂದ್ ವಾರನೇ ಬಸ್ಸಲ್ಲಿ ಓಡಾಡ್ದೆ ಸರ್ ನಾನು. ಆಮೇಲೆ ಇವ್ರದ್ದು ಮನೇಲಿ ಒಂದ್ ಮೊಬೈಲ್ ಇತ್ತು, ಸ್ಯಾಮ್ಸಂಗ್ ಮೊಬೈಲ್ ಇತ್ತು. ಸರ್ ಕಂಡಿಡಿಬೇಕಂತಾನೆ ಓಡಾಡ್ದೆ. ನನಗೆ ಫಸ್ಟೇ ಒಂದ್ ಸ್ವಲ್ಪ ಅನುಮಾನ ಬಂತು. ಇವ್ರು ಗಾಡಿಗ್ ಬಂದವರು ಮನೆಗ್ ಬರ್ತಿರ್ಲಿಲ್ಲ, ಎಷ್ಟು ಹೊತ್ತಾದ್ರೂ ಮನೆಗ್ ಬರ್ತಿರ್ಲಿಲ್ಲ. ಮುಂಚೆಲ್ಲ ವಿಡಿಯೋ ಕಾಲ್ ಮಾಡಿ ಏನ್ ಮಾಡ್ತಿದ್ಯಮ್ಮ, ಊಟ ಆಯ್ತಾ, ಏನ್ ಮಾಡ್ತಾವ್ ಪಾಪ ಅಂತ ಹೇಳ್ಬಿಟ್ಟು ನೋಡಕ್ಕೆ ಮಾತಾಡಕ್ಕೆ ಎಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡೋರು ಸರ್. ದಿನಕ್ಕೆ 1 ಸಲ 2 ಸಲನಾರು ವಿಡಿಯೋ ಕಾಲ್ ಮಾಡೋರು. ನನಗೆ ವಿಡಿಯೋ ಕಾಲ್ ಮಾಡೋದ್ ನಿಂತೋಯ್ತು. ಮನೆಗ್ ಪಾಪು ಫ್ರೂಟ್ಸ್ ತರದ್ ನಿಂತೋಯ್ತು. ನಮ್ ಕಡೆಗೆ ಇಂಟ್ರೆಸ್ಟ್ ಕಮ್ಮಿ ಆಯ್ತು. ನಾನ್ ಯಾಕೆ ಯಾವತ್ತೂ ಹಿಂಗ್ ಮಾತಾಡ್ದೋ ಇರೋರು ಈ ತರ ಹಿಂಗೆಲ್ಲಾ ಮಾಡ್ತಾವ್ರಲ್ಲ ಅಂತೇಳಿ ನನಗ್ ಅನುಮಾನ ಬಂತು. ಸರಿ ಅಂತ 1 ವಾರ ಬಸ್ಸಲ್ಲಿ ನಮ್ ಪಾಪು ಸ್ಕೂಲಿಗೆ ಬಿಟ್ಟು ಬರಕ್ ನನಗೆ ಆಟೋ ಇನ್ನೂ ಗೊತ್ತಾಗಿರ್ಲಿಲ್ಲ ಸರ್. 1 ವಾರ ಬಸ್ಸಲ್ಲೇ ಓಡಾಡ್ದೆ ನಾನು, ಹೋಗ್ತಾ ಬರ್ತಾ ಮಾಡ್ದೆ. ನನಗೆ ಅನುಮಾನ ಬಂದು ನನ್ ತಮ್ಮಂಗ್ ಫೋನ್ ಮಾಡಿ, ಪಾಪ ನನ್ಗೆ ಹಿಂಗ್ ಆಗೈತೆ, ನಿಮ್ ಬಾವ್ ಹಿಂಗ್ ಮಾಡ್ತೈತೆ, ಯಾವತ್ತೂ ಮಾಡ್ದಿದ್ದು, ನಾನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಳ್ತಾ ಫೋನ್ ಮಾಡಿ ನೈಟ್ ಅವನ ಹತ್ರ ಎಲ್ಲಾ ಮಾತಾಡ್ಕೊಂಡು ಅಳ್ತಾ ಹೇಳ್ಕೊಂಡೆ. ಅವನು ಧೈರ್ಯವಾಗಿರಕಯ್ಯ, ಏನು ಮಾಡ್ಬೇಡ, ನಾವೇ ಕೇಳ್ತೀವಿ, ಮನೇಲೆ ಕುಂಡ್ರಿಸ್ಕೊಂಡ್ ಕೇಳೋಣ ಅಂತ ಹೇಳಿ ನನಗ್ ಧೈರ್ಯ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾನು ಅವತ್ತೆಲ್ಲ ನಿದ್ದೆ ಮಾಡ್ಲಿಲ್ಲ ಸರ್. ಸಿಕ್ಕಾಪಟ್ಟೆ ಅಳೋ ಬಂತು. ಆಮೇಲೆ ಇದು ಇನ್ಸ್ಟಾಗ್ರಾಮ್ ಐಡಿ ಸರ್, ಹಳೆ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಿದ್ದಿತ್ತು. ಅವಾಗ ರೀಸೆಂಟ್ ಆಗಿ ಬೇರೆ ಮೊಬೈಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಹಳೆ ಮೊಬೈಲ್ ಯೂಸ್ ಮಾಡ್ತಿದ್ದವ್ರು ಅವ್ರ ಅಪ್ಪ ಕೊಡ್ಸಿದ್ದಿತ್ತು ಹಳೆ ಮೊಬೈಲ್ ಅಂತ ನೆನಪಿಗೋಸ್ಕರ ನಾವೇ ಮನೇಲಿ ಎತ್ತಿಟ್ಕೊಂಡಿದ್ವಿ. ಅದನ್ನ ಯಾವ್ದೇ ಕಾರಣಕ್ಕೂ ಕಳಿಬಾರ್ದು ಅಂತ ಎತ್ತಿಟ್ಕೊಂಡಿರೋದ್ರಿಂದ ಅದು ಒಂದ್ ಇನ್ಸ್ಟಾಗ್ರಾಮ್ ಅಂತ ಒಂದ್ ಅಕೌಂಟ್ ಐತೆ ಸರ್. ಅದ್ರಲ್ಲಿ ಆ ಅಕೌಂಟ್ ಅಲ್ಲಿ ಇವ್ರು ಈಗ ಹೊಸ ಮೊಬೈಲ್ ಅಲ್ಲಿ ಏನ್ ಚಾಟ್ ಮಾಡಿದ್ರು ಹಳೆ ಮೊಬೈಲ್ ಬಂದೇ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲೂ ವಾಟ್ಸಪ್ ಅಲ್ವಾ, ಸಾರಿ ಸರ್ ವಾಟ್ಸಪ್ ಅಲ್ಲಿ ಬರಲ್ಲ, ಫೇಸ್ಬುಕ್ ಅಲ್ಲಿ ಬರುತ್ತೆ. ಇವ್ರು ವಾಯ್ಸ್ ಮೆಸೇಜ್, ಊಟ ಆಯ್ತಾ, ಏನ್ ಮಾಡ್ತಿದ್ಯಾ ಕುಳ್ಳಿ, ಪ್ರತಿ ಒಂದು ಮೆಸೇಜ್ನು ಅದಕ್ ಬರಕ್ ಸ್ಟಾರ್ಟ್ ಆಯ್ತು ಸರ್. ಚಾರ್ಜ್ ಹಾಕೊಂಡೆ ಮೊಬೈಲ. ನೋಡ ನೀರು ಹಿಂಗಾರ ಟ್ರೈ ಮಾಡೋಣ ಅಂತ ಮೊಬೈಲ್ ಚಾರ್ಜ್ ಹಾಕೊಂಡ್ರೆ ಸರ್ 2 ದಿನ ಹಾಕಿ ಬಿಟ್ಟೆ. 2 ದಿನದಿಂದ ಯಾವ ಮೆಸೇಜ್ ಆಗ್ಲಿ ಏನೇ ಆಗ್ಲಿ ನನಗ್ ಗೊತ್ತಾಗ್ಲಿಲ್ಲ. ನನಗ್ ಬಿಡು ನಾನೇ ಅನುಮಾನ ಪಟ್ಟಿದ್ದೀನೇನೋ ಅಂತ ಹೇಳಿ ನನಗ್ ನಾನೇ ಬೈಕೊಂಡ್ ಸುಮ್ನೆ ಆದೆ. 2 ದಿನ ಆದ್ಮೇಲೆ ಸರ್ ಮೆಸೇಜ್ ಬರಕ್ ಸ್ಟಾರ್ಟ್ ಆದ್ವು ಸರ್. ಹೆಂಗ್ ಸರ್ ಸಹಿಸ್ಕೊಳ್ಳಿ ನಾನು. ಆ ಹುಡ್ಗಿ ಮೆಸೇಜ್ ಮಾಡಿದ್ಲು, ನೈಟು
ಅವ್ರಿಗೇನೋ ಲೂಸ್ ಮೋಷನ್ ಆಗಿತ್ತಂತೆ ಅವತ್ತು, ಹೊಟ್ಟೆ ನೋವ್ತೈತೆ ಕಣೆ ಪಾಪ, ನನ್ ಕೈಲಿ ಮಾತಾಡಕ್ ಆಗ್ತಿಲ್ಲ, ಬೆಳಗ್ಗೆ ಮಾಡ್ತೀನಿ ಕಟ್ ಮಾಡೆ ಫೋನ ಅಂತ ನನ್ನ ಹತ್ರ ಹೇಳಿದ್ರು. ಸರಿ ಪಾಪ ಹುಷಾರು, ಎಣ್ಣೆ ಗಿಣ್ಣೆ ತಿಕ್ಕೊಂಡು ಮಲಕ್ಕ ಊಟ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡಿದೀನಿ ಸರ್. ಫೋನ್ ಕಟ್ ಮಾಡಿದೀನಿ. ಇವಾಗ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ವಾಶ್ರೂಮ್ ಬತ್ತೀನಿ ಕಡೆ ಪಾಪ ಹೊಟ್ಟೆ ನೋವ್ತೈತೆ ಅಂತ ಫೋನ್ ಕಟ್ ಮಾಡುವುದು ಮನುಷ್ಯ. ಅಲ್ಲಿ ಹೋಗಿ ಬಸ್ಸಿಗೆ ಹೋಗಿರತ್ತ, ಹೋಗಿ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಕುಳ್ಳಿ ಊಟ ಆಯ್ತಾ ಏನ್ ಮಾಡ್ತಿದ್ಯಾ ಅಂತ ಅವಳಿಗೆ ಮೆಸೇಜ್ ಮಾಡಿದ್ರೆ ನನ್ ಮನ್ಸಿಂದ ಏನಾಗ್ಬೇಕು. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಅವ್ನ್ ಮೆಸೇಜ್ ಮಾಡ್ತಿರೋದೆಲ್ಲ ನಾನ್ ನೋಡ್ತಾ ಇದ್ದೀನಿ. ನನ್ ಮನ್ಸು ಏನಾಗುತ್ತೆ ಸರ್? ನಾನೊಂದ್ ಹೆಣ್ಣಾಗಿ ನನ್ನದು ಸಹಿಸ್ಕೋಬೋದಾ? ಈಗ ನೀನ್ ಸ್ಟಾಪ್ ಮಾಡಮ್ಮ. ಏನೋ ರಾಜ್ಕುಮಾರ್ ಒಪ್ಕೋಬಿಡು, ಒಪ್ಕೋಬಿಡು, ನಿಜ ಮಾತ್ರ ಹೇಳು. ಇಬ್ರು ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಹೇಳ್ತಾ ಇದೀನಿ ಈಗ್ಲೇ. ಅದು ಯಾವ್ದೋ ಇದು ಸ್ಕೂಲ್ ಬಸ್ಸಾಗ 1000 ಜನ ಬರ್ತಾರೆ. ಅದು ಹಳ್ಳಿ ಕಡೆಯಿಂದ ಬರ್ತಿದ್ ಗಾಡಿ. ಹೂವಗಳು ಹಾಕ್ತಾರಣ್ಣ ಮಾರ್ಕೆಟ್ಗೆ, ತುಮಕೂರಿಗೆ. ಪ್ರತಿಯೊಬ್ರು ನಂಬರ್ ಇಸ್ಕೊತಾರೆ ಗಾಡಿ ಬರೋ ಟೈಮ್ಗೆ. ನೀನು ಸಣ್ಣದಕ್ಕೂ ಎಲ್ಲದಕ್ಕೂ ಅನುಮಾನ ಪಟ್ಕೊಂಡ್ರೆ ಸರ್ ಎಲ್ಲರೂ ಸಣ್ಣದ್ ಎಲ್ಲ ಅನುಮಾನ. ಇದು ಈಗ ಊಟ ಆಯ್ತಾ ಕುಳ್ಳಿ, ಏನ್ ಮಾಡ್ತಿದ್ಯಾ ಕುಳ್ಳಿ ಅಂತ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಇನ್ನೊಬ್ಬ ಹುಡುಗಿನ ಮೆಸೇಜ್ ಮಾಡ್ತಾ ಇರೋದು ನಿನ್ ಹೆಂಡತಿ ನೋಡ್ತಾ ಇರ್ಬೇಕಾದ್ರೆ ನೀನ್ ನನ್ನ ಹತ್ರ ರಾತ್ರಿ ಹೇಳಿದ್ದೇನು? ಇಲ್ಲಿ ಇರೋ ರಿಯಲ್ ಕಹಾನೆ ಏನು? ಸರಿ, ಇದು ಇವ್ರು ಹೇಳ್ತಿರೋದು ಹಳೇದು. ಈ ನಮ್ಮ ನನಗೆ ಹಳೇದು ಪಳೇದು ಬೇಡ ಕಣಪ್ಪ, ಹಳೇದು ಪಳೇದು ಬೇಡ ನನಗೆ. ಎಲ್ಲ ಹಳೇದಂದ್ರೆ ಎಷ್ಟು ವರ್ಷ ಆಯ್ತಾ ಈರಮ್ಮ? ಸರ್ 6 ತಿಂಗಳು ಸರ್. 6 ತಿಂಗಳ? ಸರಿ, ಅಲ್ಲ 6 ತಿಂಗಳು ಒಳಗಡೆ. ಇದು ಯಾವ ತಿಂಗಳು ಗೊತ್ತಾ ಸರ್? ಜೂನ್ ಜುಲೈ, ಜೂನ್ ಸರ್. ವಾತ್ಸಲ, ಹಾ ಸರ್. ನಾನೊಂದ್ ಹೇಳಮ್ಮ, ನೀನ್ ಏನ್ ಕೆಟ್ಟದಾಗ ಅವನ್ಗೆ ಮಾತಾಡಿದ್ಯಾ ವಾಯ್ಸ್ ರೆಕಾರ್ಡ್ ಅಲ್ಲಿ, ನಾನು ಅದನ್ನು ಕೇಳಿಸ್ಕೊಂಡಿದ್ದೀನಿ. ಅವನೇನ್ ಸರಿ ಮಾತಾಡಿದಾನೆ ಕೇಳಿಸ್ಕೊಳ್ರಿ ಸರ್. ಸರಿ, ನನ್ ನೋವು ಏನಾಯ್ತು ಸರಿ ಆಯ್ತು, ನನ್ ಹೇಳಿ ಸರ್. ಮಾತಾಡೋದು ಓಕೆನಾ? ಈಗ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿ ಮಾತಾಡಿದ್ದೀನಿ, ಓಕೆನಾ? ನೀವು ಹೋಗಿ ಅಲ್ಲಿ ಕಿರಿಕಿರಿ ಮಾಡ್ಕೊಂಡು ಇದ್ ಮಾಡೋದ್ ಬೇಡ. ಈಗ ನಿನಗೆ ಗಂಡ ಬೇಕ್ತಾನಮ್ಮ? ಸರ್ ನನಗೆ ನನ್ ಗಂಡ ಬೇಕು. ನಿನಗೆ ನಿನ್ ಹೆಂಡತಿ ಬೇಕ್ತಾನ? ಬೇಕು. ಅವ್ರಮ್ಮ ಅವ್ರಮ್ಮ ಅವ್ರಪ್ಪ ಮತ್ತೊಬ್ರು ಹೇಳ್ಬೇಡ, ಆಯ್ತಾ? ಫ್ಯಾಮಿಲಿ ಬೇಡ ನನಗೆ, ನೀನು ನಿನಗೆ ನಾನು, ನನ್ಗಷ್ಟೇ ನನಗ್ ಬೇಕಾಗಿರೋದು. ಸೂಪರ್, ಓಕೆ. ಈಗ ಒಂದೇನ್ ವಾತ್ಸಲ್ಲ, ಏನ್ ಮಾಡ್ತೇ ಗೊತ್ತೇನಮ್ಮ, ನಾನು ಇವನ್ಗೆ ಯಾವಾಗ ಫ್ರೀ ಇರುತ್ತೆ, ಯಾವಾಗಪ್ಪ ಫ್ರೀ ನಿನ್ಗೆ? ಬುಧವಾರ ರಜೆ ಹೇಳ್ಕೊತೀವಿ ಅಣ್ಣ, ಅವರು ಫೋನ್ ಮಾಡಿ. ಬುಧವಾರ ವಾತ್ಸಲ್ಲನ್ ಕರ್ಕೊಂಡು ಇಲ್ಲಿಗೆ ಆಫೀಸ್ ಬಾ, ಸರಿನಾ ಅಣ್ಣ? ಮತ್ತೆ ನಾವು ಈಗ ರೀಸೆಂಟ್ ಆಗಿ 1 ತಿಂಗಳಿಂದ ನಾವ್ ಇಲ್ಲಿಗೆ ಬಂದಿರೋದು. ಹಳೆ ಮನೆ ಹತ್ರ ಇದ್ವಿ. ಹಳೆ ಮನೆ ಹತ್ರ ಇದ್ರೆ ಈ ಅಪ್ಪ ಗಾಡಿಗೆ ಹೋದನು ಮನೆಗೆ ಬರ್ತಿರ್ಲಿಲ್ಲ. ಅಕ್ಕ ಪಕ್ಕದ ಮನೆಯವ್ರೆಲ್ಲ ಏನನ್ನೋರು ಗೊತ್ತಾ ನನಗೆ? ಇಷ್ಟಪಟ್ಟು ಲವ್ ಮಾಡಿ ಇವನೇ ಬೇಕು ಅಂತ ಎಲ್ಲಾರು ಮನೆಯವ್ರನ್ನೆಲ್ಲ ಎದ್ರಾಕೊಂಡ್ ನಾನ್ ಮದ್ವೆ ಆಗಿದ್ದಕ್ಕೆ ಆ ಅಕ್ಕ ಪಕ್ಕದವ್ರು ಏನನ್ನೋರು ಗೊತ್ತಾ ಸರ್? ಆ ಹುಡ್ಗಿಗೆ ಹುಡ್ಗ ಗಂಡನೋ ಇಲ್ಲ ಅಫೇರ್ ಇಕ್ಕೊಂಡು ಇಲ್ಲಿ ಬಂದಿರೋದ ಅಂತ ಕೇಳೋರು ಸರ್. ಸಹಿಸ್ಕೋಬೇಕು ನಾನು? ನೋಡಮ್ಮ ವಾತ್ಸಲ, ನಾನ್ ಮಾಡಿರೋದು ಪುರುಷ ರಕ್ಷಣಾ ಆಯೋಗ, ಓಕೆ? ಅದಕ್ಕಂತೇಳಿ ನಿಮ್ಮಂತ ಒಳ್ಳೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಆ ಪುರುಷನ್ಗೂ ಬಿಡಲ್ಲ ನಾನು, ಓಕೆನಾ? ನಿನ್ ತಲೆ ಕೆಡ್ಸ್ಕೋಬೇಡ. ಇವಾಗ ನಿನ್ ಬಾಯಿ ತುಂಬಾ ಅಣ್ಣ ಅಂತ ಕರೆದಿದ್ಯಲ್ಲ, ಅವ್ನ್ ಬುಧವಾರ ಬರ್ತಾನೆ. ಇವಾಗ ನೀನ್ ಮಾತಾಡಿದ್ದು, ಅವ್ನ್ ಮಾತಾಡಿದ್ದು, ಆ ಪೊಲೀಸ್ ಅವ್ರು ಮಾತಾಡಿದ್ದು ಎಲ್ಲ ರೆಕಾರ್ಡ್ ಆಗತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಓಕೆ? ಆಗ್ಲಿ, ಓಕೆ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬುಧವಾರ ನೀವಿಬ್ರು ಇಲ್ಲಿಗೆ ಬನ್ನಿ, ಓಕೆನಾ? ಅಣ್ಣ ನನಗೆ ಏನ್ ಗೊತ್ತಣ್ಣ, ನನಗೆ ನನ್ ಗಂಡ ಬೇಕು. ಅವನು ಹೆಂಡತಿ ಬೇಕು ಅಂತಿದ್ದಾನೆ. ಸಾಯ್ತೀನಿ, ಬದುಕಿದ್ರು ಜೊತೆಗೆ ಬದುಕ್ತೀನಿ. ನನಗ್ ನನ್ ಗಂಡ ಬೇಕು. ನನ್ ಗಂಡ ಇನ್ನೊಬ್ಳ ಹತ್ರ ಹೋಗೋದನ್ನ ನನಗ್ ಸಹಿಸ್ಕೊಳಕ್ ಆಗಲ್ಲ. ಸರಿ ಪುಟ, ಆಯ್ತು. ನಾನು ಅವಂದ್ ಆತರ ಏನಾದ್ರು ಸಿಕ್ತು ಅಂದ್ರೆ ಮತ್ತೆ ರಿಪೀಟ್ ಆಯ್ತು ಜೀವನದಲ್ಲಿ ಅಂದ್ರೆ, ನಾನು ಆಸ್ ಎ ಅಣ್ಣನಾಗಿ ನಾನು ಇದ್ದೀನಿ, ನನ್ ಫೋನ್ ಮಾಡು, ಅವನ್ಗೆ ಮೂಲೆಯಲ್ಲಿ ಕೂರಿಸ್ತೀನಿ. ಹಲೋ, ಯಾರು? ಇದು ತುಮಕೂರು ಪೊಲೀಸ್ ಸ್ಟೇಷನ್. ಇದು ತುಮಕೂರು? ಹೌದು, ಪೊಲೀಸ್ ಸ್ಟೇಷನ್ ಅಲ್ಲ. ನಾನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಅಂತ, ಮಹಿಳಾ ಪೊಲೀಸ್ ಸ್ಟೇಷನ್. ನಾನು ಪುರುಷ ರಕ್ಷಣಾ ಆಯೋಗದಿಂದ ಮಾತಾಡ್ತಾ ಇದ್ದೀನಿ ಅಣ್ಣ. ಹೇಳಿ ಸರ್. ನೀವು ಒಬ್ರು ಬಸ್ ಕಂಡಕ್ಟರ್ ಕಿರಣ್ ಕುಮಾರ್ ಅನ್ನೋರ್ಗೆ ಅವ್ರ ವೈಫ್ ಬಂದ್ಬಿಟ್ಟು ವಾತ್ಸಲ ಅವ್ರಿಗೆ ಫೋನ್ ಮಾಡಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ದೀರಾ ಅಂತೆ. ಬರ್ಲೇಬೇಕು, ಬಂದಿಲ್ಲ ಅಂದ್ರೆ ಎತ್ತಾಕೊಂಡ್ ಬರ್ತೀನಿ ಅಂತ. ಅವ್ರ ವೈಫ್ ಏನ್ ಮಾಡಿದಾರ ಅಂತ ಗೊತ್ತಾ ಅಣ್ಣ ನಿಮ್ಗೆ?
ನಮ್ಗೆ ಏನ್ ಸಾಕ್ ಗೊತ್ತು, ಎದುರುಗಳ ಬಂದು ಕೂಕಂಡು ಹೇಳ್ದಾಗಲ್ವಾ ಸಾಕ್ ಗೊತ್ತಾಗೋದು. ಅದಕ್ಕೆ ನಾನು ಹೇಳಿದ್ದೀನಿ ಹಾ. ಅವ್ರಿಗೆ. ಹಾ. ಸೊ ನಾನು ಅವ್ರದ್ದು ನ್ಯೂಸ್ ಕೂಡ ಮಾಡ್ತಾ ಇದ್ದೀನಿ ಈಗ, ನಮ್ದು ನ್ಯೂಸ್ ಚಾನಲ್ ಹಾ. ಇದೆ. ಸೊ ಈಗ ನೀವ್ ಹೆಂಗೆ ಮಹಿಳೆಗೆ ರಕ್ಷಣೆ ಕೊಡ್ತಾ ಇದ್ದೀರೋ ಅದೇ ತರ ಪುರುಷ ರಕ್ಷಣಾ ಆಯೋಗ ಅಂತೇಳಿ ಮಾಡಿದ್ದೀನಿ ನಾನು. ಮಾಡಿ ಸರ್, ಸೊ ನಮಗೂ ಅವಕಾಶ ಆಗ್ತದಲ್ಲ, ನಮಗೂ ಎಲ್ಲ ತೊಂದ್ರೆ ಆದ್ರೆ ದಯವಿಟ್ಟು ಅಣ್ಣ ದಯವಿಟ್ಟು ಅಲ್ವಾ? So, ಹಾ. ಅದಕ್ಕೆ ಕಂಡಕ್ಟರ್ಗೆ ಸ್ವಲ್ಪ ಫ್ರೀ ಕೊಡಿ, ಅವ್ನು ಸತ್ತೋಗ್ಬಿಡ್ತೀನಿ ಅಂತಿದ್ದ. ಸರ್ ಪೊಲೀಸರು ಫೋನ್ ಮಾಡಿ ಹಿಂಗ್ ಮಾಡ್ತಾರೆ, ಇವಳು ಬೇರೆ ಫೋನ್ ಮಾಡಿದ್ರೆ ಅವ್ರ ಹೆಂಡತಿ ಬೋಳಿ ಮಗ ನಮ್ಮ ಸೂಳೆ ಹತ್ರ ಮಗ ಬಿಟ್ರೆ ಬರೇ ಮಾತಾಡಲ್ಲ. ಅಲ್ಲವೋ ಅವೇ ಎಲ್ಲ ನಮ್ಮಲ್ಲೆಲ್ಲ ದಿನ. ಹಾ, ಸುಳ್ಳೆ ಬರೋದು. ಬಟ್ ಇವ್ನು ನೀವೇನ್ ಮಾಡಿದ್ರ ಪಾಪ, ನಮ್ಗೆ- ನಿಮ್ ಕರ್ತವ್ಯ ಮಾಡ್ಬೇಕು. ಮಾಡ್ಬೇಕು. ನಮ್ದು ಏನೈತೆ ಹ್ಮ್ ಈಗ, ನಮ್ ಕಂಪ್ಲೇಂಟ್ ಕೊಟ್ರೆ ನಾವೇನ್ ಅವ್ರ ಮನ್ಗುಡಿಕೊಂಡು ಹೋಗಲ್ಲ. ಹ್ಮ್ ಗಂಡನ್ ಕರಿ ಎತ್ಕೊಂಡು ಸುರ್ಕೊಂಡು ಇನ್ಸ್ಪೆಕ್ಟರ್ ಮುಂದೆ ನಿಂತ್ಕೊಂಡ ಕರಿ ಅಂದಾಗ ನಾವ್ ಹೇಳಲೇಬೇಕು. ಹ್ಮ್ ನಾ ಹೇಳಿದೀನಿ, ಅವ್ರು ಬರೋದು ಅವ್ರ ಧರ್ಮ, ಬರ್ಬೇಕು. ಬರ್ದೇ ಇದ್ರೆ ನಾವ್ ಕರ್ಕೊಂಡ್ ಬರ್ಲೇಬೇಕಲ್ಲ. ಹ್ಮ್. ನೀವೇ ಹೇಳಿ, ಹಿಂಗೋ ಹಿಂಗಲ್ಲ ಹಿಂಗೆ ಅಂತ ಎದುರುಗಳ ಹೇಳಿದ್ರೆ ನಮಗೂ ಗೊತ್ತಾಗ್ತದೆ. ಈಗ ನಿಮ್ಮ ಹತ್ರ ಏನ್ ಹೇಳ್ಕೊಂಡು ಹ್ಮ್ ಹಂಗ ಇಲ್ಲಿ ಹೇಳ್ಕೋಬೇಕಲ್ಲ, ಹ್ಮ್ ಹಂಗ ಹೇಳ್ಕೊಂಡಾಗ ಅಲ್ವಾ ಸರ್ ಗೊತ್ತಾಗೋದು. ಖಂಡಿತ ಖಂಡಿತ ಕಳ್ಸ್ಕೊಡ್ತೀನಿ. ಹಾ. ಅವ್ನಿಗೆ ಟೈಮ್ ಕೊಡಿ. ಇವ್ರವ್ ಏನೇನವ ನಮಗ್ ಗೊತ್ತಿರಲ್ಲ, ನಮಗೂ ನಿಮ್ಗೆ ಏನ್ ಗೊತ್ತಿರ್ತದೆ. ಹೌದು. ಅವ್ರು ಹೇಳಿದ್ದೆ ನಾವು ಕೇಳ್ತೀವಿ ಅಷ್ಟೇ. ಹ್ಮ್ ಎದುರುಗಳ ಬಂದಾಗ ಅರ್ಥ ಆಗ್ತದೆ. ನೀವು ಆ ಯಪ್ಪನ್ನ ಕರೆಸಿ ತನಿಖೆ ಮಾಡಿ, ನಾನು ಆ ಎಮ್ಮನ್ನ ಕರೆಸಿ ತನಿಖೆ ಮಾಡ್ತೀನಿ. ಸರಿ ಸರ್, ಮಾಡಿ ಸರ್. ಓಕೆ ಅಣ್ಣ. ಹ್ಞೂ ಸರ್, ಮಾಡ್ಬೋದು. ಕಳ್ಸ್ಕೊಡಿ, ನೀವು ಮಾಡೇ ಆದ್ಮೇಲೆ ಕಳ್ಸ್ಕೊಡಿ, ನಮ್ಗೇನಂತೆ. ಸರಿ ಆಯ್ತು. ಓಕೆ ಅಣ್ಣ. ಹಂಗೆ ಮಾಡಿ. ಥ್ಯಾಂಕ್ ಯು. ಅಲ್ಲೇ ಸರಿ ಹೋದ್ರು ಅಲ್ಲೇ ಸರಿ ಮಾಡಿ. ಮಾಡ್ತೀನಿ. ಹಂಗಾದ್ರೂ ಅನುಕೂಲ ಆಗಿ ಅವ್ರ ಫ್ಯಾಮಿಲಿ ಒಂದಾದ್ರೆ ನಮ್ಗೇನು ಯಾವ ಕಡೆ ಆದ್ರೂ ಒಳ್ಳೇದೇನೆ. ಸರಿ ಅಣ್ಣ. ಓಕೆ. ಅಲ್ಲಿ ಬಂದು ಹಿಂಗಾಗೈತೆ, ನಾವು ಅಲ್ಲಿ ತೀರ್ಮಾನ ಮಾಡ್ಕೊಂಡಿದ್ವಿ ಅಂತ ಹೇಳಿ ಇಬ್ರು ಕಡೆನೂ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಸಾಕು, ನಾವು ಕ್ಲೋಸ್ ಮಾಡ್ಕೊಂಡ್ವಿ. ಕೊಡಿಸ್ತೀನಿ. ಹಂಗಾದ್ರೂ ಮಾಡಿ. ಸರಿ ಅಣ್ಣ. ಓಕೆ ಅಣ್ಣ. ಆಯ್ತು, ನಮಸ್ಕಾರ. ನಮಸ್ಕಾರ.